ಸೊ ಈಗ ಆಲ್ರೆಡಿ 6 ಜನ ಪ್ರೊಡ್ಯೂಸರ್ಗಳು ಸರ್ ನಮ್ಗೆ ಆ ಟೈಟ್ಲು ಬೇಕು, ಡಿ ಗ್ಯಾಂಗ್ ಬೇಕು, ಈ ಟೈಟ್ಲು ಬೇಕು, ಸೇಮ್ ಟೈಟ್ಲು ಬೇಕು ಅಂತಲೇ 6 ಜನ ಕೇಳಿದ್ದಾರೆ. ಸೊ ನಾವು ಒಬ್ಬರಿಗೆ ಒಂದು ಟೈಟ್ಲು ಕೊಟ್ಟರೆ ಇನ್ನೊಬ್ಬರಿಗೆ ಕೊಡೋ ಅಧಿಕಾರ ನಮಗಿರಲ್ಲ. ಸೊ ಯಾರಿಂದ ತಗೋಬೋದು ಅಂದರೆ ಇವ್ರು ಯಾರು ರಾಘವದಾನಿ ಅನ್ನೋ ಒಂದು ಪ್ರೊಡ್ಯೂಸರ್ ಇರ್ತಾರೆ, ಇವರಿಂದ ಅವ್ರ ಬ್ಯಾನರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು, ಇನ್ನೊಬ್ರು ತಗೋಬೋದು ಹೊರತು ನಾವು ಕೊಡೋಕ್ಕೆ ಬರಲ್ಲ ಲೀಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಟ್ರೆಂಡಿಂಗ್ ಟೈಟ್ಲ್ ಥರ ಓಡ್ತಾ ಇದೆ ಇದು. ಇದಕ್ಕೆ ಡಿಮ್ಯಾಂಡು 6 ಜನ. ನಿಮ್ಮ ಚೇಂಬರ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಇನ್ನು ಕೆಲವರು ಮೇನ್ ಚೇಂಬರ್ ಅಲ್ಲಿ ಕೂಡ ಇದೇ ಟೈಟಲ್ ರಿಜಿಸ್ಟರ್ ಮಾಡಿಸಿದ್ರೆ ಅವಾಗ ಅವ್ರಿಗೆ ಪ್ರಾಬ್ಲಮ್ ಆಗಲ್ವಾ ಅಂತ. ಸರ್ ಪ್ರಾಬ್ಲಮ್ ಆಗೋದು ಯಾವಾಗ ಅಂದರೆ ಸಿನಿಮಾ ಸೆನ್ಸರ್ಗೆ ಹೋಗುತ್ತೆ. ಯಾರ್ದು ಫಸ್ಟು ಸಿನಿಮಾ ಈ ಹೆಸರಲ್ಲಿ ಸೆನ್ಸರ್ ಆಗುತ್ತೆ ಅವ್ರದ್ದು ಆ ಟೈಟ್ಲು ಆ್ಯಸ್ ಎ ಗೌರ್ಮೆಂಟ್ ರೂಲ್ಸ್ ಪ್ರಕಾರ. ನೀವು 6 ಕಡೆ ಈಗ ಆಲ್ರೆಡಿ ಮೇನ್ ಚೇಂಬರು ಅಂತಲ್ಲ, ತುಂಬ ಜನಕ್ಕೆ ಗೊತ್ತಿಲ್ಲ ಕರ್ನಾಟಕ ಜನತೆ, ಈ ಥರ 6 ಚೇಂಬರ್ ಇದೆ, ಫಿಲಮ್ ಚೇಂಬರೇ 6 ಇದೆ. 6 ಕಡೆ ರಿಜಿಸ್ಟರ್ ಮಾಡಿದ್ರು ಕೂಡ ಯಾರ್ದು ಫಸ್ಟು ಈ ಟೈಟ್ಲು ಸೆನ್ಸರ್ ಆಗುತ್ತೆ ಅವ್ರದ್ದು ಈ ಟೈಟ್ಲ್ ಆಗಿರುತ್ತೆ. ಇವಾಗ 6106 ಕೈಟಿ ನಂಬರ್ 6106 ಅಂತ ಇದೇ ಟೈಟಲ್ ಕೂಡ ನನಗೆ ಬೇಕು, ಮತ್ತೆ ನನಗೆ ಹಿಂದೆ ಮುಂದೆ ಏನು ಸೇರ್ಸಕ್ ಆಗಲ್ಲ, ಬಟ್ ಇದೇ ಟೈಟಲ್ ನನಗೆ ಬೇಕು. ಬಟ್ ಆಲ್ರೆಡಿ ಅವರು ರಿಜಿಸ್ಟರ್ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ, ಬಟ್ ಮೇನ್ ಚೇಂಬರ್ ಅಲ್ಲಿ ಮಾಡಿಲ್ಲ. ಮೇನ್ ಚೇಂಬರ್ ಅಲ್ಲಿ ಮಾಡಿಲ್ಲ. ಹೌದು, ನಮ್ಮಿಂದ ಸೆನ್ಸರ್ ಆಗುತ್ತೆ, ನಮ್ಮಿಂದ ಸೆನ್ಸರ್ ಆಗುತ್ತೆ. ಇನ್ನೊಬ್ರಿಗೆ ಹೆಂಗೆ ಸಿಗುತ್ತಾ? ಅವರಿಂದ ಮೇನ್ ಚೇಂಬರ್ಗೆ ಏನು ಒಬ್ಬರು ಚೇಂಬರು ಇನ್ನೊಬ್ಬರು ಚೇಂಬರ್ಗೆ ಮೆಸೇಜು ಕೊಡಲ್ಲ, ಯಾರು ಕೋಆರ್ಡಿನೇಷನ್ ಇಲ್ಲ, ಯಾರು ಕೂಡ ಹೊಂದಾಣಿಕೆಯಲ್ಲಿ ಹೋಗೋ ಥರ ಇಲ್ಲ ಇವತ್ತಿನ ಕಾಲ ಪರಿಸ್ಥಿತಿಯಲ್ಲಿ. ಆ ಥರ ಹೊಂದಾಣಿಕೆ ಹೋಗಂಗಿದ್ದಿದ್ರೆ ಯಾರೂ ಕೂಡ 2, 3, 4 ಚೇಂಬರ್ ಆಗ್ತಿರ್ಲಿಲ್ಲ. ಸೊ ಇಲ್ಲಿ ಫಿಲಮ್ ಚೇಂಬರಲ್ಲಿ ಏನಾಗಿದೆ ಸರ್, ಹೊಂದಾಣಿಕೆನೇ ಇಲ್ಲ. ಯಾಕೆಂದರೆ ಈ ನಡುವೆ ನೋಡಿರ್ಬೋದು ನೀವು, ರೀಸೆಂಟಾಗೆ ನಮ್ಮ NM ಸುರೇಶ್ ಅಧ್ಯಕ್ಷರು ಗೋವಾಗೆ ಹೋಗಿ ಶೋಕಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಚಿತ್ರರಂಗದ ಮೇಲೆ ಯಾವ ಕಾಳಜಿನೂ ಇಲ್ಲ, ಎಲ್ಲರನ್ನೂ ಒಂದಾಗಿ ತಗೋಬೇಕು ಅಂತ ಒಂದು ಏಳಿಗೆನೂ ಇಲ್ಲ, ಚಿತ್ರರಂಗ ದೊಡ್ಡ ಮಟ್ಟಿಗೆ ಬೆಳೆಸಬೇಕು ಅನ್ನೋ ಯಾವ ಇಂಟೆನ್ಷನ್ ಇಲ್ಲ. ನಮ್ಮ ಅಧ್ಯಕ್ಷರು ಫಿಲಮ್ ಚೇಂಬರಲ್ಲಿ ಕೂತ್ಕೊಂಡು ಅಧಿಕಾರ ವಹಿಸ್ಕೊಂಡು ಬರೀ ಶೋಕಿ ಮಾಡ್ತಾವ್ರೆ ಹೊರತು ಯಾವ ಫಿಲಮ್ ಚೇಂಬರ್ನ ದೊಡ್ಡ ಮಟ್ಟಿಗೆ ಬೆಳೆಸಬೇಕು, ಚಿತ್ರರಂಗ ದೊಡ್ಡ ಮಟ್ಟಿಗೆ ಏಳಿಗೆ ತಗೋಬೇಕು ಅನ್ನೋ ಯಾವ ಇಂಟೆನ್ಷನ್ ಇಲ್ಲ. ಅವ್ರಿಗೆ ಬೇಕಾದ್ರು ಬರೀ ಅಧಿಕಾರ ಮತ್ತು ಶೋಕಿ ಆಟಗಳು ಅಷ್ಟೇ. ಗೋವಾಕ್ಕೆ ಕರ್ಕೋಬೇಕು, ಅವ್ರಿಗೆ ಟ್ರಿಪ್ ಕೊಡಬೇಕು, ಪಾರ್ಟಿ ಕೊಡಬೇಕು, ಹೊಡೆದಾಡ್ಕೊಂಬರ್ಬೇಕು, ಇಲ್ಲೇನೋ ಹೊಂದಾಣಿಕೆ ಮುಂದೆ ಮಾಡಬೇಕು, ಮೀಡಿಯಾ ಮುಂದೆ ಮಾತಾಡಿ ಪಬ್ಲಿಸಿಟಿ ತಗೋಬೇಕು ಅನ್ನೋ ಇಂಟೆನ್ಷನ್ ಮಾತ್ರ ಇದೆ ಹೊರತು ಕಷ್ಟಲ್ಲಿ ಯಾವ ಪ್ರೊಡ್ಯೂಸರ್ ಇದ್ದಾರೆ, ಯಾವ ಡೈರೆಕ್ಟರ್ ಕಷ್ಟದಲ್ಲಿದ್ದಾರೆ, ಯಾರಿಗೇನು ಕಷ್ಟ ಇದೆ, ಚಿತ್ರರಂಗಿದ್ದೆ ವಾರ 8 ಸಿನಿಮಾ ರಿಲೀಸ್ ಆಗ್ತಿದೆ, ಬನ್ನಿ ಮಾತಾಡಿ, ಅವೆಲ್ಲ ಕುತ್ಕೊಂಡು ಮಾತಾಡೋಣ, ಇವೆಲ್ಲ ಹೊಂದಾಣಿಕೆನ ಹೋಗೋಣ, ಬೇಡ ಈ ಥರ ಮಾಡಬೇಡಿ, ಒಬ್ಬರಾದ್ಮೇಲೆ ಒಬ್ಬರು ಬನ್ನಿ, ಎಲ್ಲರಿಗೂ ಲಾಸ್ ಆಗುತ್ತೆ ಅನ್ನೋ ಯಾವ ಒಂದು ಸೊಲ್ಯೂಷನು ಮಾಡೋದ್ರಲ್ಲಿ ಅವರಿಲ್ಲ. ಯಾರು NM ಸುರೇಶ್ ಅಧ್ಯಕ್ಷರು ಅವ್ರಿಗೆ ಬರೇ ಶೋಕಿ ಮಾಡಕ್ಕೆ ನಿಂತವ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ಥರ ಹೊಂದಾಣಿಕೆಯಲ್ಲಿ ಹೋಗಂಗಿದ್ರೆ ಈ ಥರ 4-5 ಚೇಂಬರ್ ಆಗ್ತಿರ್ಲಿಲ್ಲ. ಸೊ ಅನ್ನೋದು ನನ್ನ ಅಭಿಪ್ರಾಯ. ಏನು ಡಿಫ್ರೆನ್ಸ್ ಇಲ್ಲ ಸರ್. ನೀವು ಯಾವ ಚೇಂಬರಲ್ಲಿ ಟೈಟ್ಲ್ ರಿಜಿಸ್ಟರ್ ಮಾಡಿದ್ರು ಕೂಡ ಸೆನ್ಸರ್ ಆಗುತ್ತೆ, ಯಾವ ಚೇಂಬರಿಂದ ಮೆಂಬರ್ ಆದರೂ ಕೂಡ ಇದಾಗುತ್ತೆ. ಆದರೆ ನಮ್ಮಲ್ಲಿ ತುಂಬ ಅತಿ ಕಡಿಮೆ ಬೆಲೆಗೆ ಸಿನಿಮಾ ಬ್ಯಾನರ್ ರಿಜಿಸ್ಟರ್ ಆಗುತ್ತೆ, 5,000 ರೂಪಾಯಿ. ಅಲ್ಲಿ ಎಷ್ಟಿದೆ, ತುಂಬ ಕಾಸ್ಟ್ಲಿ ಇದೆ, 55,000ದಿಂದ 1,00,000 ಗಂಟೆ ಇದೆ. ಅಲ್ಲಿ ಮೇನ್ ಚೇಂಬರಲ್ಲಿ 52,000, 51,000 ರೂಪಾಯಿ ಫೀಸು. ನಿರ್ಮಾಪಕರ ಸಂಘದಲ್ಲಿ 50,000. ಎರಡೂ ಕಡೆ ಆದರೆ ಮಾತ್ರ 1,10,000 ಕೊಟ್ಟು ಆದರೆ ಮಾತ್ರ ಅಲ್ಲಿ ಮೆಂಬರ್ಶಿಪ್ಪು ಫಿಲಮ್ ಚೇಂಬರ್ಗೆ. ನಮ್ಮಲ್ಲಿ 5,000 ರೂಪಾಯಿ ಬ್ಯಾನರ್ ರಿಜಿಸ್ಟ್ರೇಷನು, ಬರೀ 500 ರೂಪಾಯಿ ಟೈಟ್ಲ್ ರಿಜಿಸ್ಟ್ರೇಷನು. ಇನ್ನೂ ಒಂದು, ಚಿತ್ರರಂಗಕ್ಕೆ ಫಿಲಮ್ ಚೇಂಬರ್ ಅವರು ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ, 80 ವರ್ಷದಿಂದ ಎಷ್ಟು ಅನ್ಯಾಯ ಮಾಡಿದ್ದಾರೆ, ಇವತ್ತಿಗೂ ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಫಿಲಮ್ ಚೇಂಬರು ತುಂಬ ಅನ್ಯಾಯ ಮಾಡ್ತಾವ್ರೆ ಚಿತ್ರರಂಗಕ್ಕೆ. ಏನು ಅಂದರೆ ಯಾರಿಗೂ ಮೆಂಬರ್ಶಿಪ್ ಕೊಡದೇ ಇರೋದು. ತುಂಬ ಜನಕ್ಕೆ ಗೊತ್ತಿಲ್ಲ, ಫಿಲಮ್ ಚೇಂಬರಲ್ಲಿ ಇರೋದು 3 ಜನಕ್ಕೆ ಮೆಂಬರ್ಶಿಪ್ಪು. ಮಾತೃ ಸಂಸ್ಥೆ ಅಂತ ಏನು ಹೇಳ್ತಾರೆ, ಅದು ಫಿಲಮ್ ಚೇಂಬರು 3 ಜನಕ್ಕೆ ಮೆಂಬರ್ಶಿಪ್ ಕೊಡೋದ್ರ ಮುಖಾಂತರ ಅನ್ಯಾಯ ಮಾಡ್ತಾ ಇದ್ದಾರೆ ಅವರು. ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬ್ಯೂಟರ್. ಪ್ರೊಡ್ಯೂಸರ್ ಅಂದರೆ ನಿರ್ಮಾಪಕ, ಎಕ್ಸಿಬ್ಯೂಟರ್ ಅಂದರೆ ಥಿಯೇಟರ್ ಓನರ್ಸು, ಡಿಸ್ಟ್ರಿಬ್ಯೂಟರ್ ಅಂದರೆ ಚಿತ್ರ ವಿತರಕ ಮಾಡೋರು. ಈ 3 ಜನಕ್ಕೆ ಮಾತ್ರ ಮೆಂಬರ್ಶಿಪ್ಪು. ನಾನು ಕೇಳೋ ಪ್ರಶ್ನೆ ಏನು ಅಂದರೆ, ಒಂದು ಸಿನಿಮಾ ತೆಗಿಬೇಕು ಅಂದರೆ ಈ 3 ಜನ ಇದ್ದರೆ ಆಗ್ಬಿಡುತ್ತಾ ಸರ್? ಕ್ಯಾಮ್ರಾಮನ್ ಬೇಡವಾ ಸರ್? ಒಂದು ಮೀಡಿಯಾದವ್ರು ಬೇಡವಾ ಸರ್? ಮೀಡಿಯಾ ಇಲ್ಲ ಅವರು ಸಿನಿಮಾ ಆಗ್ಬಿಡುತ್ತಾ ಸರ್? ಮೀಡಿಯಾದವ್ರು ಪ್ರಸಾರ ಮಾಡಿದ್ರೆ ಸಿನಿಮಾ ಥಿಯೇಟ್ರ್ ಬಂದ್ಬಿಡುತ್ತಾ ಸರ್? ಅವ್ರನ್ನ ನೀವು ಒಂದು ಫೌಂಡೇಶನ್ ಥರ ಯೂಸ್ ಮಾಡಿಕೊಂಡು, ಒಬ್ಬ ಕಲಾವಿದನಿಗೆ ನೀವು ಆ್ಯಕ್ಟಿಂಗ್ ಥರ ಯೂಸ್ ಮಾಡಿಕೊಂಡು, ಒಬ್ಬ ಕ್ಯಾಮ್ರಾಮನ್ನ ಯೂಸ್ ಮಾಡ್ಕೊಂಡು, ಒಬ್ಬ ಡೈರೆಕ್ಟರ್ನ ನೀವು ಯೂಸ್ ಮಾಡ್ಕೊಂಡು ಪಿಕ್ಚರ್ ತೆಗೆದು ತೆರೆ ಮೇಲೆ ತೆಗಿತೀರಾ ಅಂದರೆ ಅವ್ರಿಗೆ ಯಾಕೆ ನೀವು ಮೆಂಬರ್ಶಿಪ್ ಕೊಡ್ತಾ ಇಲ್ಲ? ಯಾಕೆ ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ? ಒಂದು ಮಾತೃ ಸಂಸ್ಥೆ ಅಂದರೆ ಪ್ರತಿಯೊಬ್ಬರಿಗೂ ನೀವು ಮೆಂಬರ್ಶಿಪ್ ಕೊಡಿ. ನೀವು ಯಾಕೆ ಬರೀ 3 ವಿಂಗ್ ಮಾತ್ರ ಮಾಡ್ಕೊಂಡಿದ್ದೀರಾ ಸರ್? ಅಲ್ಲಿ ಏನು ಗೊತ್ತಾ, ಬೈಲ ಚೇಂಜ್ ಮಾಡ್ಕೊಂಡ್ರೆ ಎಲ್ಲ ಚೇಂಜ್ ಆಗುತ್ತೆ. ಇವಾಗಲೂ ಮಾಡ್ಬೋದು ಅವ್ರು ಮನಸ್ಸು ಮಾಡಿದ್ರೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.